ಉಚಿತ ಕಾನೂನು ಸೇವೆ ನೀಡುವ ಉದ್ದೇಶದಿಂದ ಉಚಿತ ಕಾನೂನು ಸೇವಾ ಕಾಯ್ದೆ ತರಲಾಗಿದೆ. ನ್ಯಾಯಾಧೀಶರಾದ ಪ್ರಕಾಶ್ ಪಿಎಂ. ಆರ್ಥಿಕವಾಗಿ ದುರ್ಬಲರು, ಅನಕ್ಷರಸ್ಥರು ಸೇರಿದಂತೆ ಜನಸಾಮಾನ್ಯರಿಗೆ ಉಚಿತ ಕಾನೂನು ಸೇವೆಯನ್ನ ನೀಡುವ ಉದ್ದೇಶದಿಂದ ಉಚಿತ ಕಾನೂನು ಸೇವೆ ಕಾಯ್ದೆ ಜಾರಿಗೆ ತರಲಾಗಿದೆ ಎಂದು ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಪ್ರಕಾಶ್ ಪಿಎಂ ತಿಳಿಸಿದ್ದಾರೆ. ಇಂದು ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಪೊಲೀಸ್ ಇಲಾಖೆ ವತಿಯಿಂದ ಚಿಂತಾಮಣಿ ತಾಲೂಕಿನ ಬುರುಗಮಾಕಲಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ರಾಷ್ಟ್ರೀಯ ಕಾನೂನು ಸೇವೆಗಳ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಂತರ ಮಾತನಾಡಿದ ಅವರು, 1987ರಲ್ಲಿ ಉಚಿತ ಕಾನೂನು ಸೇವೆ ಕಾಯ್ದೆ ರೂಪುಗೊಂಡರೂ ಜಾರಿಗೆ ಬಂದಿದ್ದು 1995ರಲ್ಲಿ. ಪ್ರಸ್ತುತ ತಾಲೂಕು, ಜಿಲ್ಲೆ, ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಕಾನೂನು ಸೇವಾ ಪ್ರಾಧಿಕಾರಗಳು ಕಾರ್ಯನಿರ್ವಹಿಸುತ್ತಿವೆ. ಆರ್ಥಿಕ ದುರ್ಬಲರಿಗೆ ಕಾನೂನು ನೆರವು, ಕಾನೂನು ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿದ್ದೇವೆ. ಸಾಮಾಜಿಕ ಬದಲಾವಣೆಯಲ್ಲಿ ಕಾನೂನು ಸೇವಾ ಪ್ರಾಧಿಕಾರ ಮಹತ್ವದ ಪಾತ್ರ ವಹಿಸಿದೆ ಎಂದರು. ವ್ಯಕ್ತಿ ಕೂಡ ಕಾನೂನಿನ ಒಂದು ಸೌಲಭ್ಯ ದೊರೆಯಬೇಕು. ಪ್ರತಿಯೊಬ್ಬ ವ್ಯಕ್ತಿ ಕೂಡ ಯಾವುದೇ ಒಂದು ಕಾನೂನಿನಿಂದ ಬರ್ತಕ್ಕಂಥ ಸೌಲಭ್ಯ ಅಥವಾ ವಂಚನೆಗೆ ಒಳಗಾಗಬಾರದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ದಿನವನ್ನ ಆಚರಣೆ ಮಾಡ್ತಿದ್ದೇವೆ. 1995ರಲ್ಲಿ ಈ ಒಂದು ಕಾಯ್ದೆಯಡಿ ಕಾನೂನು ಸೇವೆಗಳ ಪ್ರಾಧಿಕಾರಗಳ ರಚನೆ ಆಯಿತು. ಇದು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಕಾನೂನು ಸೇವಾ ಸಮಿತಿ ಅಂತ, ನೀವು ಚಿಂತಾಮಣಿ ಕೋರ್ಟಿಗೆ ಬಂದ್ರೆ ಅಲ್ಲಿ ಕಾನೂನು ಸೇವೆಗಳ ಸಮಿತಿ ಅಂತ ಹೇಳಿ ಒಂದು ಸಮಿತಿ ಇದೆ. ಅದರಲ್ಲಿ ಪ್ಯಾನಲ್ ವಕೀಲರುಗಳು ಇರ್ತಾರೆ. ಮತ್ತೆ ಅಲ್ಲಿ ಅಧ್ಯಕ್ಷರು, ಕಾರ್ಯದರ್ಶಿಗಳು ಅಂತ ಇರ್ತಾರೆ. ಅಂದ್ರೆ ಅಲ್ಲಿ ಬಡವರಿಗೆ ಮತ್ತೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವರಿಗೆ ಉಚಿತವಾಗಿ ಒಂದು ಕಾನೂನ ಸೇವೆಯನ್ನ ಒದಗಿಸಲಾಗುತ್ತೆ, ಕಾನೂನು ಮಾಹಿತಿಯನ್ನು ನೀಡಲಾಗುತ್ತೆ. ಇನ್ನು ಹೆಚ್ಚಿನ ವಿಚಾರಗಳನ್ನ ನಮ್ಮ ಸಂಪನ್ಮೂಲ ಭಾಷಣಕಾರರಾದ ಶ್ರೀನಾಥ್ ಅವರು ತಿಳಿಸಿಕೊಡಲಿದ್ದಾರೆ. ನಾನು ಅವರ ಒಂದು ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ಪಿಎಸ್ಐ ಮಮತಾ ಇಎಂ ಮಾತನಾಡಿ, ಪ್ರತಿಯೊಬ್ಬ ವಿದ್ಯಾರ್ಥಿ ಕಾನೂನಿನ ಬಗ್ಗೆ ಹೆಚ್ಚು ಗಮನ ಹರಿಸಿ ಕಡ್ಡಾಯವಾಗಿ ಕಾನೂನು ಪಾಲನೆ ಮಾಡಬೇಕು ಎಂದು ಹೇಳಿದ ನಂತರ ಅವರು ಕಾನೂನು ಮತ್ತು ಸುವ್ಯವಸ್ಥೆ, ಲೈಂಗಿಕ ದೌರ್ಜನ್ಯ ತಡೆಯುವುದು, ಬಾಲ್ಯ ವಿವಾಹ ನಿರ್ಮೂಲನೆ, ಕಿರುಕುಳ, ಬಾಲಕಾರ್ಮಿಕತೆಯ ನಿರ್ಮೂಲನೆ, ಅತ್ಯಾಚಾರ, ಕಿಡ್ನಾಪ್, ಸರಗಳ್ಳತನ, ಜೇಬುಗಳ್ಳತನದ ಬಗ್ಗೆ ಎಚ್ಚರಿಕೆ, ಸೈಬರ್ ಅಪರಾಧಗಳ ಬಗ್ಗೆ ಮುನ್ನೆಚ್ಚರಿಕೆ ಸೇರಿದಂತೆ ಇತರೆ ವಿಷಯಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಗಾಡಿ ಓಡಿಸೋದು 18 ವರ್ಷದ ಒಳಗಿನವರು ಯಾರೇ ಗಾಡಿ ಓಡಿಸಿದ್ರು, ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಳಾಗಿರ್ಬೋದು, ಗಾಡಿ ಓಡಿಸಿದ್ದೀರಾ ಅಂತಂದ್ರೆ ಪೊಲೀಸರಿಗೆ ಸಿಕ್ಕಿದ್ದೀರಾ ಅಂದ್ರೆ ಕಂಪ್ಲೇಂಟ್ ಆಗುತ್ತೆ. ಕಂಪ್ಲೇಂಟ್ ಆಗ್ಬಿಟ್ಟು ನಿಮ್ಮ ಗಾಡಿ ತಗೊಂಡೋಗಿ ಸ್ಟೇಷನಲ್ಲಿ ಸೀಸ್ ಮಾಡ್ತೀವಿ. ಸೀಸ್ ಮಾಡಿ ನಿಮ್ಮ ತಂದೆ ತಾಯಿ ಮೇಲೆ ಯಾರು ಗಾಡಿ ಕೊಟ್ಟಿರ್ತಾರೆ, ನಿಮ್ಮ ತಂದೆ ತಾಯಿ ಕೊಟ್ಟಿರ್ಬೋದು ಅಥವಾ ನಿಮ್ಮ ಚಿಕ್ಕಪ್ಪ, ದೊಡ್ಡಪ್ಪ, ನಿಮ್ಮ ಅಣ್ಣ ಅವ್ರದ್ದು ಯಾರು ಗಾಡಿ ಕೊಟ್ಟಿರ್ತಾರೋ ಅವ್ರ ಮೇಲೆ ಕಂಪ್ಲೇಂಟ್ ಆಗುತ್ತೆ. ಕಂಪ್ಲೇಂಟ್ ಆಗ್ಬಿಟ್ಟು ಗಾಡಿ ಕೊಟ್ಟಿರೋದ್ರಿಂದ 25,000 ರೂಪಾಯಿ ಕೋರ್ಟಲ್ಲಿ ದಂಡ ಹಾಕ್ತಾರೆ. ಮತ್ತೆ ಕೋರ್ಟಲ್ಲಿ ಅಮೌಂಟ್ ನೀವು ಕಟ್ಟಲಿಲ್ಲ ಅಂತಂದ್ರೆ ನಿಮ್ಮ ತಂದೆ ತಾಯಿಗಳಿಗೆ 3 ತಿಂಗಳವರೆಗೂ ಪನಿಷ್ಮೆಂಟ್ ಇದೆ. ಸರಿನಾ? ನೀವು ಗಾಡಿ ಓಡ್ಸಂಗಿಲ್ಲ. ಗಾಡಿ ಓಡ್ಸಕ್ ತಗೊಂಡ್ಬರ್ತೀರಾ, ನಿಮ್ಗೆ ಗೊತ್ತಿರಲ್ಲ ಏನ್ ಮಾಡ್ಬೇಕು ಏನು ಅಂತ ಹೇಳ್ಬಿಟ್ಟು ಸಡನ್ ಆಗಿ ಈ ಕಡೆ ರೈಟ್ಗೆ ಹೋಗ್ಬೇಕೋ ಲೆಫ್ಟ್ಗೆ ಹೋಗ್ಬೇಕೋ ಇಂಡಿಕೇಟರ್ ಯೂಸ್ ಮಾಡೋದಿಲ್ಲ. ಸರಿನಾ? ಯಾವ ಕಡೆ ಹೋಗ್ತಿದ್ದೀರಾ ಅಂತ ನಿಮ್ಗೆ ಗೊತ್ತಿರಲ್ಲ. ಅಲ್ಲಿ ಯಾರೋ ಫ್ರೆಂಡ್ ಸಿಗ್ತಾನೆ, ಅವ್ನು ಕಾಣಿಸ್ತಾನೆ ಅಂತ ಹೇಳ್ಬಿಟ್ಟು ಆ ಕಡೆ ತಿರುಗ್ತೀರಾ, ಈ ಕಡೆ ಯಾರೋ ಕಾಣಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ಈ ಕಡೆ ತಿರುಗ್ತೀರಾ. ಹಾಗೇನಾಗುತ್ತೆ, ಹಿಂದೆ ಬರೋರ್ಗೆ ಗೊತ್ತಾಗೋದಿಲ್ಲ ನೀವು ಯಾವ ಕಡೆ ತಿರುಗ್ತಿದ್ದೀರಾ ಏನು ಅಂತ ಹೇಳ್ಬಿಟ್ಟು. ಜಡ್ಜ್ ಮಾಡೋದು ಕಷ್ಟ ಆಗುತ್ತೆ. ಜಡ್ಜ್ ಮಾಡೋದಕ್ಕೆ ಕಷ್ಟ ಆದಾಗ ಏನ್ ಮಾಡ್ತಾರೆ, ಅವ್ರು ಸ್ಪೀಡಲ್ಲಿ, ಮತ್ತೆ ನೀವು ಸಡನ್ ಆಗಿ ತಿರುಗಿದಾಗ ಅವ್ರು ಸ್ಪೀಡಲ್ಲಿ ಇರ್ತಾರೆ. ಸ್ಪೀಡಲ್ಲಿ ಇದ್ದಾಗ ಏನಾಗುತ್ತೆ, ಬಂದು ಕ್ಲಾಶ್ ಆಗುತ್ತೆ, ಹೊಡ್ಕೋತಾರೆ. ನೀವು ಇಲ್ಲಿ ನಿಮ್ದು ತಪ್ಪ ಅವ್ರದ್ದು ತಪ್ಪ ಹೇಳಕ್ಕಾಗಲ್ಲ. ಯಾಕಂದ್ರೆ ಅವರು ಸ್ಪೀಡಲ್ಲಿ ಇರ್ತಾರೆ, ನೀವು ಇಂಡಿಕೇಟರ್ ಯೂಸ್ ಮಾಡಿರಲ್ಲ, ನೀವು ಇನ್ನು ಬಿಲೋ 17 ಇರ್ತೀರಾ, 18 ಇರ್ತೀರಾ. ಸೊ ಅದರಿಂದ ಯಾರನ್ನು ಗಾಡಿ ಓಡಿಸಬೇಡಿ. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷರಾದ ಬಿ ಶ್ರೀನಿವಾಸ್, ಉಪಾಧ್ಯಕ್ಷರಾದ ಜಿ ಶಿವಾನಂದ, ಕಾರ್ಯದರ್ಶಿ ಶ್ರೀನಾಥ್ ಆರ್ಎಸ್, ಜಂಟಿ ಕಾರ್ಯದರ್ಶಿ ಕೆಎನ್ ಮಂಜುನಾಥ್, ಕಾರ್ಯಕಾರಿ ಸಮಿತಿ ಸದಸ್ಯ ಕೆಪಿ ಮುನಿರಾಜು, ವಕೀಲರಾದ ವಿ ಮಂಜುನಾಥ್, ಗೀತಾ, ಗ್ರಾಮಾಂತರ ಪೊಲೀಸ್ ಠಾಣೆಯ ಪಿಎಸ್ಐ ಮಮತಾ ಇಎಂ, ಶಾಲೆಯ ಮುಖ್ಯ ಶಿಕ್ಷಕರಾದ ನಾಗರಾಜ್ ಎನ್, ವಿದ್ಯಾ ಸೇರಿದಂತೆ ಶಾಲೆಯ ಎಲ್ಲ ಶಿಕ್ಷಕರು ಭಾಗವಹಿಸಿದ್ರು.